ಭಗವಂತ ಹೇಗೆ ವೇದ ಇತಿಹಾಸಾದಿ ಗ್ರಂಥಗಳಲ್ಲಿ ಕೊಂಡಾಡಲ್ಪಡ್ತಾ ಇದ್ದಾನೋ ಅವನ ಅನುಗ್ರಹದಿಂದ ಇವರು ಕೂಡ ಅವುಗಳಲ್ಲಿ ಕೊಂಡಾಡಲ್ಪಡ್ತಾ ಇದ್ದಾರೆ. ಬಳಿತಾ ಸೂಕ್ತಾದಿಗಳು, ರಾಮಾಯಣ ಕಥಾ, ಮಹಾಭಾರತ ಕಥಾ ಪ್ರಸಂಗ, ಅನೇಕ ಪುರಾಣಗಳಲ್ಲಿ ವಾಯುದೇವರ ಮಹಾತ್ಮ್ಯಗಳನ್ನು ಚೆನ್ನಾಗಿ ಹೇಳ್ತಾ ಇದ್ದಾವೆ. ಹಾಗಾಗಿ ಇವರೂ ಕೂಡ ಪೀನವೃತ್ತರು. ಭಗವಂತನಂತೆ ನಾನಾ ಶಾಸ್ತ್ರಗ್ರಂಥಗಳಲ್ಲಿ ಚೆನ್ನಾಗಿ ವರ್ಣನೀಯನಾಗಿದ್ದಾನೆ ಭಗವಂತ. ಹೇಗೋ ಹಾಗೆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ಮುಖ್ಯಪ್ರಾಣದೇವರು ಹಾಗೆ ಸ್ತುತ್ಯಮಾನರು ಆಗಿದ್ದಾರೆ. ಅಂತಹ ಮುಖ್ಯಪ್ರಾಣರು ಏನಾಗ್ತಾ ಇದ್ದಾರೀಗ ಅವನ ಅನುಗ್ರಹದಿಂದ ಮಹಾಬಾಹು ಪೀನವೃತ್ತ ಮಹಾಬಾಹು ವೇದಶಾಸ್ತ್ರ ಇತಿಹಾಸಾದಿ ಗ್ರಂಥಗಳಿಂದ ಚೆನ್ನಾಗಿ ಸ್ತುತ್ಯಮಾನರಾಗಿರ್ತಕ್ಕಂತಹ ಭಗವಂತ ಅವನ ಅನುಗ್ರಹದಿಂದ ಇವರು ಮಹಾಬಾಹುಗಳಾಗಿದ್ದಾರೆ, ಮಹಾಬಲಶಾಲಿಗಳಾಗಿದ್ದಾರೆ. ಭಗವಂತನ ಅನುಗ್ರಹ ಇದ್ದವನು ಬಾಹುಶಾಲಿಯೇ ಆಗುತ್ತಾನೆ, ಅತ್ಯಂತ ಪರಾಕ್ರಮಿ ಅಂತಲೇ ಕರೆಸಿಕೊಳ್ಳುತ್ತಾನೆ. ಹಾಗೆ ಆ ತಾತ್ಪರ್ಯವುಳ್ಳವರಾಗಿ ವ್ಯಾಸರಾಜ ಗುರುಸಾರ್ವಭೌಮರು 4ನೇ ಲಕ್ಷಣವನ್ನು ಹೇಳಿದ್ದಾರೆ, ಪಿನವೃತ್ತ ಮಹಾಬಾಹುಂ ಅಂತ. ಇನ್ನು ಕಡೆಯ ಲಕ್ಷಣ ಈ ಶ್ಲೋಕದಲ್ಲಿ 5ನೆಯ ಲಕ್ಷಣವನ್ನು ಹೇಳ್ತಾ ಇದ್ದಾರೆ, ಸರ್ವಶತ್ರು ನಿವಾರಣ. ಸರ್ವಶತ್ರು ನಿವಾರಕರು. ಶತ್ರುಗಳು 2 ರೀತಿ, ಆಂತರಿಕ ಮತ್ತು ಬಾಹ್ಯ ಎಂಬುದಾಗಿ. ಆಂತರಿಕ ಶತ್ರುಗಳು ಅಜ್ಞಾನ ಅವಿದ್ಯಾದಿಗಳು, ಸಂಶಯ ಇತ್ಯಾದಿಗಳೆಲ್ಲವೂ ಕೂಡ ಆಂತರಿಕ ಶಕ್ತಿಗಳು, ಒಳಗಿರತಕ್ಕಂಥ ಶತ್ರುಗಳು. ಅಥವಾ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿ ಅರಿಷಡ್ವರ್ಗಗಳು ಒಳಗಡೆ ಇರತಕ್ಕಂಥ ಆಂತರಿಕ ಶತ್ರುಗಳು ಅಂತ ಕರೆಸಿಕೊಳ್ತಾ ಇದ್ದಾವೆ ಅವುಗಳು. ಇನ್ನು ಹೊರಗಿನಿಂದ ಬರತಕ್ಕಂಥ ವಿಘ್ನಾದಿಗಳು ಎಲ್ಲವೂ ಕೂಡ ಅವು ಕೂಡ ಬಾಹ್ಯ ಶತ್ರುಗಳು. ನಾವೇನೋ ಅಂದ್ಕೊಳ್ತೇವೆ, ಅದಕ್ಕೆ ಇನ್ಯಾರೋ ವಿಘ್ನ ಮಾಡ್ತಾ ಇರ್ತಾರೆ, ಇನ್ನೇನೋ ಮಾಡ್ತಿರ್ತಾರೆ. ಅಂತಹ ಬಾಹ್ಯ ಶತ್ರುಗಳು, ಆಂತರಿಕ ಶತ್ರು ಮತ್ತು ಬಾಹ್ಯ ಶತ್ರುಗಳು ಎರಡನ್ನೂ ಕೂಡ ನಿವಾರಣೆ ಮಾಡುವುದರಿಂದ ಮುಖ್ಯಪ್ರಾಣದೇವರಿಗೆ ಏನು ಹೆಸರು ಬಂತು? ಸರ್ವಶತ್ರು ನಿವಾರಣಂ. ಸರ್ವ ಶಬ್ದದಿಂದ ಎರಡನ್ನೂ ತಗೊಂಡ್ಬಿಟ್ಟಿದ್ದೇವೆ, ಆಂತರಿಕ ಮತ್ತು ಬಾಹ್ಯ ಎಂಬತಕ್ಕಂಥ 2 ಶತ್ರುಗಳನ್ನು ಸ್ವೀಕಾರ ಮಾಡಿ ಸರ್ವಶಬ್ದದಿಂದ ಆ ಶತ್ರುಗಳನ್ನು ನಿವಾರಣೆ ಮಾಡತಕ್ಕಂಥವರಾಗಿದ್ದಾರೆ. ಹನುಮನನ್ನೇನಿದ್ದಾರೆ ಭಯ ಒಂದಿಷ್ಟಿಲ್ಲ. ಹನುಮಂತ ದೇವರನ್ನು ಸ್ಮರಣೆ ಮಾಡಿಬಿಟ್ರೆ ಯಾವ ಆಂತರಿಕ ಭಯವೂ ಇಲ್ಲ, ಬಾಹ್ಯ ಭಯವೂ ಇರಲಾರದು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟತ್ವಂಚ ಹನುಮತ್ ಸ್ಮರಣಾದ್ ಭವೇತ್ ಅಂತ ಹೇಳಿದಂತೆ, ವ್ಯಾಸರಾಜರೇ ಹೇಳಿದಂತೆ ಸರ್ವಶತ್ರು ನಿವಾರಣಂ. ಅಥವಾ ಸರ್ವ ಶಬ್ದ ಇಲ್ಲಿ ಬರ್ತದೆ, ವಿಷ್ಣು ಸಹಸ್ರನಾಮದಲ್ಲಿ ನೋಡುತ್ತೇವೆ. ಸರ್ವ ಶಿವಸ್ಥಾಣು. ಸರ್ವ ಶಬ್ದದಿಂದ ವಾಚ್ಯನಾಗಿರತಕ್ಕಂಥವನು ಯಾರು? ವಿಷ್ಣು ಪರಮಾತ್ಮ. ವಿಷ್ಣುವಿಗೆ ಸರ್ವ ಅಂತ ಹೆಸರು, ಹೌದಾ? ಅಂತಹ ಸರ್ವನಾಮಕನಾಗಿರತಕ್ಕಂಥ ವಿಷ್ಣು, ಆ ವಿಷ್ಣುವಿಗೆ ವಿರೋಧಿಗಳಾಗಿರತಕ್ಕಂಥವರು ಅಂದರೆ ವಿಷ್ಣುವಿಗೆ ವಿರೋಧಿಗಳಾಗಿರತಕ್ಕಂಥವ್ರನ್ನ ಶತ್ರುಗಳೆಂದೇ ಭಾವಿಸಬೇಕು. ನಾರಾಯಣ ದ್ವಿಟ್ ತದನುಬಂಧಿ ನಿಗ್ರಹಮೇವ ಕ್ಷತ್ರಿಯಾಣಂ ಪರಮೋ ಧರ್ಮ ಅಂತ ಗೀತೆಯಲ್ಲಿ ನೋಡ್ತೇವೆ. ಹಾಗಾಗಿ ನಾರಾಯಣ ಸರ್ವಶಬ್ದ ವಾಚ್ಯನಾಗಿದ್ದಾನೆ. ವಿಷ್ಣು ಸಹಸ್ರನಾಮದಲ್ಲಿ ಸರ್ವಶಬ್ದ ಭಗವಂತನನ್ನು ಹೇಳ್ತಾ ಇದೆ, ವಿಷ್ಣುವನ್ನು ಹೇಳ್ತಾ ಇದೆ. ಅವನಿಗೆ ವಿರೋಧಿಗಳಾದವರು ಶತ್ರುಗಳು. ಯಾರ್ಯಾರವರು? ರಾವಣ ಜರಾಸಂಧಾದಿಗಳು. ಅವರೆಲ್ಲರೂ ಕೂಡ ಭಗವಂತನ ವಿರುದ್ಧ ನಿಂತವರು. ಹಾಗಾಗಿ ಅವರೆಲ್ಲರೂ ಕೂಡ ಏನಾಗಿದ್ದಾರೆ? ಶತ್ರುಗಳೇ ಅನಿಸಿಕೊಂಡಿದ್ದಾರೆ. ಅವರನ್ನು ನಿವಾರಿಸಿಬಿಟ್ಟ, ಇಲ್ಲದಂತೆ ಮಾಡಿಬಿಟ್ಟ. ಜರಾಸಂಧಾದಿ ವಧಗಳನ್ನು ಮಾಡಿ ಭಗವಂತನಿಗೆ ವಿರೋಧಿಗಳು ಶತ್ರುಗಳು ಎನಿಸಿಕೊಂಡಿರ್ತಕ್ಕಂಥವ್ರನ್ನ ಮುಣ್ಣು ಮುಕ್ಕಿಸಿದ್ದಾನೆ. ಹಾಗಾಗಿ ಸರ್ವಶತ್ರು ನಿವಾರಣಂ ಇದು ಒಂದರ್ಥ. ಅಥವಾ ಇನ್ನೂ ಒಂದು ಸೌಂದರ್ಯ ಇದೆ ವ್ಯಾಸರಾಜ ಗುರು ಸಾರ್ವಭೌಮರ ಶಬ್ದ ಪ್ರಯೋಗದಲ್ಲಿ. ಸರ್ವ, ಭಗವಂತನಿಗೆ ಸರ್ವ ಅಂತ ಯಾಕೆ ಹೆಸರು? ವಿಷ್ಣು ಸಹಸ್ರನಾಮದಲ್ಲಿ ಬರ್ತಕ್ಕಂತಹ ಸರ್ವಶಬ್ದ ಭಗವಂತನನ್ನು ಹೇಳ್ತಾ ಇದೆ. ಭಗವಂತನಿಗೆ ಸರ್ವ ಅಂತ ಯಾಕೆ ಹೆಸರು? ಗುಣಪೂರ್ಣತ್ವಾತ್. ಗುಣಪೂರ್ಣನಾಗಿರುವುದರಿಂದ ಭಗವಂತನಿಗೆ ಸರ್ವ ಎಂದು ಹೆಸರು. ಏನು? ಗುಣಪರಿಪೂರ್ಣನಾಗಿರತಕ್ಕಂತಹ ಭಗವಂತನಿಗೆ ಸರ್ವ ಅಂತ ಹೆಸರು. ಅದಕ್ಕೆ ವಿರುದ್ಧವಾದದ್ದು ಅಂತಂದರೆ ಭಗವಂತನಲ್ಲಿ ಗುಣ ಇಲ್ಲ, ಭಗವಂತನಿಗೆ ಆಕಾರ ಇಲ್ಲ, ಭಗವಂತನಿಗೆ ಅವಯವಗಳಿಲ್ಲ. ಈ ರೀತಿ ಹೇಳಿದರೆ ಏನರ್ಥ? ತತ್ವಕ್ಕೆ ವಿರುದ್ಧವಾದ ಮಾತು ಅಂತಾಯಿತು. ಅಂದರೆ ಸರ್ವ ಶಬ್ದವಾಚ್ಯನಾದ ಗುಣಪರಿಪೂರ್ಣನಾದ ಭಗವಂತನಲ್ಲಿ ಗುಣಾದಿಗಳು ಇಲ್ಲ ಅಂತ ವಿರುದ್ಧವಾಗಿ ಮಾತನಾಡುವವರು ಶತ್ರುಗಳು, ಹೌದಾ? ಭಗವಂತನಲ್ಲಿ ಗುಣಗಳು ಇದ್ದು ಇಲ್ಲ ಅಂತ ಮಾತಾಡಿದ್ರೆ ಅಂತಾರೆ ವಿರೋಧಿಗಳು, ಶತ್ರುಗಳು ಅಂತ ಕರೀತಾರೆ. ಅವರನ್ನೇನು ಮಾಡಿದ್ದಾರೆ? ತಮ್ಮ ವಾಗ್ಝರಿಯಿಂದ ಪ್ರಮಾಣ ಪುರಸ್ಸರವಾಗಿರ್ತಕ್ಕಂತಹ ಯುಕ್ತಿಗಳಿಂದ ಆಚಾರ್ಯರು ಅದನ್ನು ಖಂಡಿಸಿ ಹಾಕಿದ್ದಾರೆ, ಹೌದಾ? ಭಗವಂತ ಗುಣಪರಿಪೂರ್ಣ ಎಂಬುದಾಗಿಯೇ ಚೆನ್ನಾಗಿ ಸಾರಿದ್ದಾರೆ. ಅಂತಹ ಮುಖ್ಯಪ್ರಾಣದೇವರನ್ನು ಸರ್ವಶತ್ರು ನಿವಾರಣಂ ಅಂತ ಕರೀತಾ ಇದ್ದಾರೆ. ಸರ್ವಶಬ್ದ ವಾಚ್ಯನಾದ ಗುಣಪರಿಪೂರ್ಣನಾದ ಭಗವಂತನನ್ನು ಗುಣರಹಿತನು, ಅವನು ನಿರ್ಗುಣನು, ನಿರಾಕಾರನು, ನಿರವಯವನು ಎಂಬುದಾಗಿ ಯಾರು ಮಾತಾಡುತ್ತಾರೆ ಅಂತಹ ಶತ್ರುಗಳನ್ನು ತಮ್ಮ ವಾಗ್
ಪ್ರಹಾರದಿಂದ ಅವರನ್ನೆಲ್ಲರನ್ನೂ ಕೂಡ ವಾದದಲ್ಲಿ ಸೋಲಿಸಿದ್ದಾರೆ. ಹಾಗಾಗಿ ಸರ್ವಶತ್ರು ನಿವಾರಣಂ. ಇಲ್ಲಿರುವ ಒಂದೊಂದು ಲಕ್ಷಣವೂ ಮೂರೂ ಅವತಾರಕ್ಕೂ ಹೇಳಲಿಕ್ಕೆ ಬರ್ತದೆ. ಹನುಮ ಭೀಮ ಮಧ್ವ ಮೂರೂ ಅವತಾರಗಳಿಗೂ ಕೂಡ ಇದನ್ನು ವ್ಯಾಖ್ಯಾನಿಸಲಿಕ್ಕೆ ಬರ್ತದೆ. ಹಾಗೆ ಮುಖ್ಯಪ್ರಾಣದೇವರನ್ನು ಕುರಿತಾಗಿ ವ್ಯಾಸರಾಜ ಗುರು ಸಾರ್ವಭೌಮರು ಮಾತಾಡುತ್ತಾ ಮೊದಲನೇ ನುಡಿಯಲ್ಲಿ ನಮಾಮಿ ದೂತಂ ರಾಮಸ್ಯ ಸುಖದಂಚ ಸುರದ್ರುಮಂ ಪೀನವೃತ್ತಾ ಮಹಾಬಾಹುಂ ಸರ್ವಶತ್ರು ನಿವಾರಣಂ ಎಂಬತಕ್ಕಂತಹ 5 ಲಕ್ಷಣಗಳನ್ನು ಮುಖ್ಯಪ್ರಾಣದೇವರಲ್ಲಿ ತೋರಿಸ್ತಾ ಇದ್ದಾರೆ. ಪಂಚಲಕ್ಷಣಗಳು ಭಾರಿ ಅದ್ಭುತವಾಗಿರತಕ್ಕಂಥದ್ದು. 3 ಅವತಾರಗಳಿಗೂ ಸಂಬಂಧಪಟ್ಟಂತೆ ಈ ಲಕ್ಷಣಗಳನ್ನು ಹಚ್ಚಿಕೊಂಡು ನೋಡ್ರಿ ಅಂತ ತೋರಿಸ್ತಾ ಹನುಮಂತ ದೇವರನ್ನು ನಮ್ಮ ಮುಂದೆಗೆ ತಂದು ನಿಲ್ಲಿಸ್ತಾ ಇದ್ದಾರೆ. ಇದು ಉಪಾಸನ. ಆರಂಭದ ಶ್ಲೋಕದಲ್ಲಿ ಅತ್ಯಂತ ಸುಂದರವಾದ ವ್ಯಾಖ್ಯಾನವನ್ನು ವ್ಯಾಸರಾಜ ಗುರು ಸಾರ್ವಭೌಮರು ತೋರಿಸಿಕೊಡ್ತಾ ಮುಖ್ಯಪ್ರಾಣದೇವರ ಚಿಂತನೆಯನ್ನು ನಮಗೆ ಒದಗಿಸಿಕೊಡ್ತಾ ಇದ್ದಾರೆ. ಮುಂದುವರಿಸ್ತಾ ಇನ್ನಷ್ಟು ಗುಣಗಳನ್ನು ಮುಖ್ಯಪ್ರಾಣದೇವರು ಹೇಳ್ತಾ ಇದ್ದಾರೆ. ನಾನಾರತ್ನ ಸಮಾಯುಕ್ತಂ ಕುಂಡಲಾದಿವಿರಾಜಿತಂ ಸರ್ವದಾಭೀಷ್ಟದಾತಾರಂ ಸತಾಂ ವೈ ದೃಢಮಾಹವೇ ಸತಾಂ ವೈ ದೃಢಮಾಹವೇ. ಈಗ ಅಲಂಕಾರ ಒಂದು ಪೀನವೃತ್ತ ಮಹಾಬಾಹು ಅಂತ ಹೇಳಿದ್ದರಿಂದ ಮುಖ್ಯಪ್ರಾಣದೇವರು ಅತ್ಯಂತ ಸುಂದರರಾಗಿದ್ದಾರೆ ಅನ್ನೋದು ಸೂಚನಿಸಲ್ಪಡ್ತು. ಅಂದರೆ ಬಾಹ್ಯ ಲಕ್ಷಣವೂ ಹೇಳಲ್ಪಡ್ತು. ಬಾಹು ಅದ್ಭುತವಾಗಿರತಕ್ಕಂಥ ಬಾಹುಗಳಿಂದ ಯುಕ್ತನಾಗಿದ್ದಾನೆ ಅಂತ ಹೇಳೋದ್ರ ಮೂಲಕ ಮುಖ್ಯಪ್ರಾಣದೇವರ ಬಾಹ್ಯ ಲಕ್ಷಣವನ್ನು ತೋರಿಸಿದರು. ಆದರೂ ಮುಖ್ಯಪ್ರಾಣದೇವರು ಅಲಂಕಾರ ಹೇಗಿದೆ ಅನ್ನೋದನ್ನೂ ಸೂಚನೆ ಕೊಡ್ತಾ ಇದ್ದಾರೆ. ಮುಖ್ಯಪ್ರಾಣದೇವರ ಅಲಂಕಾರ ಹೌದಲ್ಲೋ, ವ್ಯಕ್ತಿಯಿಂದ ಮೇಲೆ ಅಲಂಕಾರಗಳನ್ನು ಕೂಡ ವರ್ಣನೆ ಮಾಡ್ತಾ ಇದ್ದಾರೆ ವ್ಯಾಸರಾಜ ಗುರು ಸಾರ್ವಭೌಮರು. ಮುಖ್ಯಪ್ರಾಣದೇವರನ್ನು ಹೊರಗಿನಿಂದ ಬಾಹ್ಯ ಲಕ್ಷಣಗಳು ಮತ್ತು ಆಂತರಿಕ ಲಕ್ಷಣಗಳು, ಒಳಗಿನ ಗುಣಗಳನ್ನು ಆಂತರಿಕ ಲಕ್ಷಣ, ಹೊರಗಿನಿಂದ ನಮಗೆ ಕಣ್ಣಿಗೆ ಗೋಚರವಾಗತಕ್ಕಂತಹದ್ದು ರೂಪ ಏನಿದೆ ಅದು ಬಾಹ್ಯ ಲಕ್ಷಣ. ಹಾಗಾಗಿ ಪೀನವೃತ್ತ ಮಹಾಬಾಹು ಎಂಬತಕ್ಕಂತಹ ಬಾಹ್ಯ ಲಕ್ಷಣವನ್ನು ನಾವು ನೋಡ್ತಾ ಇದ್ದರು. ಸರ್ವಲಕ್ಷಣ ಸಂಪನ್ನರಾಗಿರ್ತಕ್ಕಂತಹ 32 ಲಕ್ಷಣದಿಂದ ಮಂಡಿತರಾಗಿರ್ತಕ್ಕಂತಹ ಮುಖ್ಯಪ್ರಾಣದೇವರ ಚಿಂತನೆಯನ್ನು ನಮಗೆ ತಂದುಕೊಟ್ಟಿದ್ದಾರೆ. ಸುಂದರ ಅಂತ ಹೆಸರು. ಮುಖ್ಯಪ್ರಾಣದೇವರಿಗೇನು ಹೆಸರು? ಸುಂದರ. ಸುಂದರಕಾಂಡ ಅಂತ ಕೇಳ್ತೇವೆ ರಾಮಾಯಣದಲ್ಲಿ. ಸುಂದರಕಾಂಡ ಅಂತ ಯಾಕಂತಾರದು? ಅದು ಮುಖ್ಯಪ್ರಾಣದೇವರು ಮಾಡಿರ್ತಕ್ಕಂಥ ಚೇಷ್ಟಾ ಭಾಗ. ಅದು ರಾಮಾಯಣದಲ್ಲಿ ಮುಖ್ಯಪ್ರಾಣದೇವರು ಏನು ಸಾಗರೋಲ್ಲಂಘನಾದಿ ಚೇಷ್ಟೆಗಳನ್ನು ಮಾಡಿದ್ದಾರೆ ಅದೆಲ್ಲವೂ ಎಲ್ಲಿ ವರ್ಣಿತ ಆಗಿದೆ ಅದನ್ನು ಸುಂದರಕಾಂಡ ಅಂತ ಕರೆದರು. ಹಾಗಾದರೆ ಸುಂದರ ಅನ್ನೋ ಹೆಸರು ಯಾರದ್ದು? ಮುಖ್ಯಪ್ರಾಣದೇವರ ಹೆಸರು. ಯಾಕೆ ಮುಖ್ಯಪ್ರಾಣದೇವರಿಗೆ ಸುಂದರ ಅಂತ ಹೆಸರು? 32 ಲಕ್ಷಣದಿಂದ ಕೂಡಿರತಕ್ಕಂಥ ಶರೀರ ಅದು. ಇನ್ಯಾರಿಗೂ ಇಲ್ಲ ಆ ಲಕ್ಷಣಗಳು. 32 ಲಕ್ಷಣಗಳಿಂದ ಕೂಡಿರತಕ್ಕಂಥ ಶರೀರದಿಂದ ಯುಕ್ತರಾದವರು ಸುಂದರ ಶಬ್ದವಾಚ್ಯರು. ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ ಅಂದರು. ಸುಂದರಾಂಗದ ಸುಂದರಿಯರು ಯಾರು? ಸುಂದರರು ಮುಖ್ಯಪ್ರಾಣದೇವರು. ಅವರ ಜೊತೆಯಲ್ಲಿ ಇರತಕ್ಕಂಥ ಸುಂದರಿಯರು ಅಂತಂದರೆ ಭಾರತೀ ದೇವಿಯವರು. ಬ್ರಹ್ಮ ಮತ್ತು ಸರಸ್ವತಿಯರು ಸುಂದರಾಂಗದ ಸುಂದರಿಯರು. ಅಥವಾ ಪ್ರಾಣದೇವರು ಮುಖ್ಯಪ್ರಾಣ ಮತ್ತು ಭಾರತೀ ದೇವಿಯವರು ಸುಂದರಾಂಗದ ಸುಂದರಿಯರು. ಅವರ ಹಿಂದು ಮುಂದಿನಲ್ಲಿ ಭಗವಂತ ಇರ್ತಾನೆ ಅಂತ ಹೇಳಿದ್ದು ದಾಸರಾಯರು. ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲ್ಲಿ ಅಂತಂದರೆ ಮುಖ್ಯಪ್ರಾಣದೇವರು ಭಾರತೀ ದೇವಿಯವರ ಹಿಂದೆ ಮುಂದಿನಲ್ಲಿ, ಬ್ರಹ್ಮ ಮತ್ತು ಸರಸ್ವತಿಯವರ ಹಿಂದು ಮುಂದಿನಲ್ಲಿ ಅಲ್ಲಿ ಭಗವಂತ ನೆಲೆಸಿದ್ದಾನೆ ಅಂತ ತಾತ್ಪರ್ಯ. ಯಾರದ್ದು? ದಾಸರಾಯರು ಹೇಳ್ತಾ ಇರತಕ್ಕಂಥ ತಾತ್ಪರ್ಯ. ಹಾಗೆಯೇ ಸುಂದರತ್ವ ಅನ್ನೋದು ಬಾಹ್ಯಲಕ್ಷಣ 32 ಲಕ್ಷಣಗಳಿಂದ ಕೂಡಿರತಕ್ಕಂತಹ ಚಿತ್ರಣವನ್ನು ಮುಖ್ಯಪ್ರಾಣದೇವರ ಚಿತ್ರಣವನ್ನು ತಂದುಕೊಟ್ಟಿದ್ದಾರೆ. ಪೀನವೃತ್ತ ಮಹಾಬಾಹುಂ. ಅಂತಹ ಶರೀರ ಯಾವುದರಿಂದ ಅಲಂಕೃತವಾಗಿದೆ ಅಂದರೆ ನಾನಾರತ್ನ ಸಮಾಯುಕ್ತ ಕುಂಡಲಾದಿ ವಿರಾಜಿತಂ ಅಂತಂದರು. ಈ ಶರೀರಕ್ಕೆ, ಮುಖ್ಯಪ್ರಾಣದೇವರ ಇಂತಹ ಸುಂದರವಾದ ಶರೀರಕ್ಕೆ ಅಲಂಕಾರ ಯಾವುದು ಅಂತಂದರೆ ನಾನಾ ರತ್ನಗಳಿಂದ ಮಾಡಲ್ಪಟ್ಟಂತಹ ಕುಂಡಲಾದಿಗಳಿಂದ ಅವರು ವಿರಾಜಮಾನರಾಗಿದ್ದಾರೆ. ನಾನಾ ರತ್ನ ಇದು ಮೇಲ್ನೋಟದ ಅರ್ಥ. ಸುಮ್ಮನೆ ಮೇಲೆ ನೋಡಲಿಕ್ಕೆ ಅನಿಸ್ತಾ ಇದೆ, ಅನೇಕ ರೀತಿಯಾಗಿರ್ತಕ್ಕಂಥ ರತ್ನಗಳಿದ್ದಾವೆ, ಅನೇಕ ರೀತಿಯಾಗಿರ್ತಕ್ಕಂಥ ರತ್ನಗಳಿಂದ ಮಾಡಲ್ಪಟ್ಟಂತಹ ಕುಂಡಲವನ್ನು ಅವರು ಧಾರಣ ಮಾಡಿದ್ದಾರೆ, ಕುಂಡಲ ಮೊದಲಾಗಿರ್ತಕ್ಕಂಥ ಆಭರಣಗಳನ್ನು ಧಾರಣ ಮಾಡಿದ್ದಾರೆ. ಇದು ಹೊರಗೆ ಕಾಣುವಂಥ ಅರ್ಥ. ಇದೆಲ್ಲ ನಮಗೆ ಸಾಮಾನ್ಯ ಜ್ಞಾನಕ್ಕೆ ಇದು. ಆದರೆ ಜ್ಞಾನಿಗಳು ನೋಡೋ ರೀತಿಯಲ್ಲೇ ಬೇರೆ ಇದೆ, ಆ ಚಿಂತನೆಯೇ ಬೇರೆ ಇರ್ತದೆ. ನಾನಾ ರತ್ನ ಅಂತ ಯಾಕೆ ಹೇಳಿದರು? ಒಂದೇ ರತ್ನದ್ದಲ್ವಾ ಆಭರಣ? ಇಲ್ಲ, ನಾನಾ ರತ್ನದ್ದು ಆಭರಣಗಳು. ರತ್ನಗಳಲ್ಲಿ ಪ್ರಕಾರಗಳು ಅಂತಿದ್ದಾವೆ, ಬೇರೆ ಬೇರೆ ಪ್ರಕಾರದ ರತ್ನಗಳಿದ್ದಾವೆ. ಕೆಲವು ಸ್ವಯಂ ಪ್ರಕಾಶವುಳ್ಳದ್ದು
ಅದಕ್ಕೆ ಬೆಳಕಿನ ಅವಶ್ಯಕತೆ ಇಲ್ಲ. ಈಗ ವಜ್ರ ಬೆಳಕಿನ ಅವಶ್ಯಕತೆ ಇಲ್ಲ, ತಾನೇ ಪ್ರಕಾಶ ಪಡ್ತಾ ಇರುತ್ತೆ. ಬೆಳಕಿಲ್ಲದೆಯೂ ಹೊಳಿತಾ ಇರತಕ್ಕಂಥದ್ದು, ಕೆಲವಕ್ಕೆ ಬೆಳಕು ಬಿದ್ದು ಪ್ರತಿಫಲಿಸುವಂಥದ್ದು. ಹೀಗೆ ರತ್ನಗಳಲ್ಲಿ ವ್ಯತ್ಯಾಸ ಇದೆ. ಕೆಲವು ರತ್ನಗಳು ತಂಪಾಗಿರುವಂಥದ್ದು, ಕೆಲವು ರತ್ನಗಳು ಬೆಚ್ಚನೆಯಾಗಿರ್ತಕ್ಕಂತಹ ಅನುಭವವನ್ನು ಕೊಡ್ತಕ್ಕಂಥದ್ದು. ರತ್ನಗಳಲ್ಲಿ ನಾನಾ ಪ್ರಕಾರಗಳು ಅಂತ ಇದ್ದಾವೆ. ಆಕಾರಗಳಲ್ಲಿ ವ್ಯತ್ಯಾಸ ಇರತಕ್ಕಂಥದ್ದು, ಬಣ್ಣಗಳಲ್ಲಿ ವ್ಯತ್ಯಾಸ ಇರತಕ್ಕಂಥದ್ದು. ರತ್ನಗಳ ಪ್ರಪಂಚದಲ್ಲಿ ಅದರದ್ದೇ ಆದ ಒಂದು ದೊಡ್ಡ ಪ್ರಪಂಚ. ರತ್ನಗಳು ಅನ್ನೋದೇ ಒಂದು ದೊಡ್ಡ ಪ್ರಪಂಚ. ಇವತ್ತು ನೋಡ್ತೇವೆ, ಅದಕ್ಕೋಸ್ಕರ ದೊಡ್ಡ ದೊಡ್ಡ ಶಾಪ್ಗಳಿದ್ದಾವೆ, ಜ್ಯುವೆಲ್ರಿ ಶಾಪ್ಗಳು. ಹಾಗೆ ರತ್ನದ್ದೇ ಒಂದು ಪ್ರಪಂಚ ಇದ್ದಾವೆ. ಅಂತಹ ನಾನಾ ಪ್ರಕಾರವಾಗಿರತಕ್ಕಂತಹ ರತ್ನಗಳಿಂದ ಮಾಡಲ್ಪಡ್ತಕ್ಕಂತಹ ವಿವಿಧವಾಗಿರತಕ್ಕಂಥ ಕುಂಡಲಾದಿ ಆಭರಣಗಳನ್ನು ಧಾರಣ ಮಾಡಿದ್ದಾರೆ. ಇದು ಸಾಮಾನ್ಯ ಅರ್ಥ. ಮೇಲಿನಿಂದ ನೋಡಿದರೆ ಇದು ಸಾಮಾನ್ಯ ಅರ್ಥ, ಆದರೆ ವಿಶೇಷ ಅರ್ಥ ಇದೆ. ವ್ಯಾಸರಾಜ ಗುರುಸಾರ್ವಭೌಮರು ಇಷ್ಟು ಸಾಮಾನ್ಯವಾಗಿ ಬರೆಯೋರಲ್ಲವೇ ಅಲ್ಲ ಅವರು. ಅಷ್ಟು ಸಾಮಾನ್ಯವಾಗಿ ವಾಕ್ಯಗಳನ್ನು ಬರೆಯೋರೆಲ್ಲ ಅವರು. ಏನೋಪ್ಪ ನಾನಾ ರತ್ನಗಳಿಂದ ಮಾಡಿರ್ತಕ್ಕಂಥ ಆಭರಣ ಹಾಕ್ಕೊಂಡಿದ್ದಾರೆ ಹನುಮಂತ ದೇವರು, ಇಷ್ಟೇ ಹೇಳಲಿಕ್ಕೆ ಜ್ಞಾನಿಗಳು ಬರಬೇಕಾ? ಏನೋ ತಾತ್ಪರ್ಯ ಬೇರೆ ಇದೆ. ಆ ಶಬ್ದದ ಅರ್ಥ ಏನು? ನಾನಾ ರತ್ನ ಸಮಾಯುಕ್ತ ಕುಂಡಲ. ಯಾರದ್ದು ನಾನಾ ರತ್ನ ಸಮಾಯುಕ್ತ ಕುಂಡಲ? ಯಾರು ಅಂತಂದರೆ ಶೇಷದೇವರು ಅಂತ ಅರ್ಥ. ಶೇಷದೇವರಿಗೆ ಸಹಸ್ರ ಸಾವಿರ ಹೆಡೆಗಳುಳ್ಳವನು ಶೇಷ. ಅವನ ಶಿರದಲ್ಲಿ ಒಂದೊಂದು ಹೆಡೆಯ ಮೇಲೆ ಒಂದೊಂದು ರೀತಿಯಾದ ರತ್ನಗಳು ಇದ್ದಾವೆ. ಹೌದಾ? ಹಾಗಾಗಿ ನಾನಾ ರತ್ನ ಸಮಾಯುಕ್ತ ಕುಂಡಲ ಅಂತಂದರೆ ಯಾರಾದರು? ಅಷ್ಟು ದೊಡ್ಡ ವಾಕ್ಯ ಯಾರಿಗೆ ಸೇರಿದ್ದು? ಶೇಷದೇವರಿಗೆ ಸಂಬಂಧಪಟ್ಟ ವಾಕ್ಯ ಅದು. ಆ ಶಬ್ದಕ್ಕರ್ಥನೇ ನಾನಾ ರತ್ನ ಸಮಾಯುಕ್ತ ಕುಂಡಲ ಅಂತಕ್ಕಂತಹ ಶಬ್ದಕ್ಕರ್ಥ ಶೇಷ ಅಂತರ್ಥ. ಯಾಕೆ ಹಾಗೆ ಹೇಳಬೇಕರ್ಥ ಅಂತಂದರೆ ಅದೇನಾಗಿದೆ, ಶೇಷದೇವರ ಸಹಸ್ರ ಹೆಡೆಗಳುಳ್ಳವರು, ಒಂದೊಂದು ಹೆಡೆಯ ಮೇಲೂ ದಿವ್ಯವಾಗಿರತಕ್ಕಂಥ ರತ್ನಗಳು ಕಂಗೊಳಿಸ್ತಾ ಇದ್ದಾವೆ. ಅಂತಹ ರತ್ನಗಳಿಂದ ಕೂಡಿರತಕ್ಕಂಥ ಹೆಡೆ ಉಳ್ಳವನಾದ್ದರಿಂದ ಅವನಿಗೆ ನಾನಾ ರತ್ನ ಸಮಾಯುಕ್ತ ಕುಂಡಲನು ಅಂತ ಹೆಸರು. ಯಾರ ಹೆಸರದು? ಅಷ್ಟುದ್ದ ಹೆಸರು ಯಾರು ನಾಮಕರಣ ಮಾಡಿಕೊಂಡಿಲ್ಲ. ಭೂತಭವ್ಯ ಭವತ್ ಪ್ರಭು ಅಂತ ವಿಷ್ಣು ಸಹಸ್ರನಾಮದ ಹೆಸರನ್ನ ಯಾರಿಗಾದರೂ ಇಟ್ಟರೆ ಕಡೆಗೆ ಅದು ಕರೆಯೋ ಹೊತ್ತಿಗೆ ಏನಾಗಿರುತ್ತೆ? ಭೂತ ಅಂತಾಗಿರುತ್ತೆ. ಭೂತ ಅಂತ ಕರಿತಿರ್ತೀವಿ ಕಡೆಗೆ. ಹಾಗಾಗಿ ಬಿಡ್ತದೆ. ಇವತ್ತೆಲ್ಲ ಹೆಸರುಗಳನ್ನೆಲ್ಲ ತುಂಡು ಹಾಕಿಬಿಡ್ತಾರೆ. ಹಾಗೆಯೇ ಅದು ಕೂಡ ಕತ್ತರಿ ಹಾಕಿಸಲ್ಪಟ್ಬಿಡ್ತದೆ. ಶೇಷದೇವರ ಹೆಸರೇ ನೋಡಿ ಎಷ್ಟು ದೊಡ್ಡ ಹೆಸರು. ನಾನಾ ರತ್ನ ಸಮಾಯುಕ್ತ ಕುಂಡಲ ಅಂತ ಅವನ ಹೆಸರು. ಅನೇಕ ರತ್ನಗಳನ್ನು ಶಿರಸ್ಸಿನಲ್ಲಿ ಧಾರಣ ಮಾಡಿರ್ತಕ್ಕಂತಹ ಅನೇಕ ಶಿರಗಳನ್ನು ಉಳ್ಳವನಾಗಿದ್ದರಿಂದ ಅವನಿಗೆ ನಾನಾ ರತ್ನ ಸಮಾಯುಕ್ತ ಕುಂಡಲನು ಅಂತ ಹೆಸರು. ಶೇಷ ಅಂತರ್ಥ. ಅದೊಂದು ಸೌಂದರ್ಯ ಇದೆ ಅಲ್ಲಿ. ಶೇಷ ಕುಂಡಲಾದಿ ವಿರಾಜಿತಂ ನಲ್ಲಿ ವಿಕಾರ ಇದೆ ನೋಡಿ. ಅಂತಂದ್ರೆ ಏನು? ಅಂತಂದರೆ ಗರುಡದೇವರು, ವಿಹಂಗರಾಜ. ಗರುಡದೇವರಿಗೆ ಅಂತ ಕರೀತಾರೆ, ಪಕ್ಷಿಗಳಿಗೆ ಅಂತ ಹೆಸರು. ಹಾಗಾಗಿ ನಾನಾ ರತ್ನ ಸಮಾಯುಕ್ತ ಕುಂಡಲಾದಿ ಅಂತಂದರೆ ಶೇಷದೇವರು, ಅಂತಂದರೆ ಗರುಡದೇವರು, ಅದಿ ಅಂತಂದರೆ ರುದ್ರದೇವರು. ಕುಂಡಲಾದಿ ವಿರಾಜಿತಂನಲ್ಲಿ ಅದಿ ಅಂತ ಶಬ್ದ ಇದೆ, ಕುಂಡಲಾದಿನಲ್ಲಿ ಅದಿ ಅನ್ನೋ ಶಬ್ದ ಇದೆ. ಅದಿ ಅಂತ ರುದ್ರದೇವರಿಗೆ ಹೆಸರು. ಯಾಕೆ ರುದ್ರದೇವರಿಗೆ ಅದಿ ಅಂತ ಹೆಸರು? ರುದ್ರದೇವರನ್ನ ಅದಿ ಅಂತ ಯಾಕೆ ಕರಿಬೇಕು ಅಂತಂದರೆ ಅವನು ಯಾಕೆ ಅಂತಂದರೆ ಅದನ ಮಾಡ್ತಾನೆ. ಅದಕ್ಕೋಸ್ಕರ ಅದನ ಮಾಡುವವನಾಗಿ ಅದಿ ಎಂದು ಹೆಸರು. ಏನು ಅದನ ಮಾಡ್ತಾನೆ? ಸಂಹಾರಕರ್ತರಿ ರುದ್ರದೇವರು ಸಂಹಾರಕರ್ತರು, ಸಂಹಾರ ಮಾಡತಕ್ಕಂಥವರು. ಹೌದಾ? ರುದ್ರದೇವರು ಲೋಕವನ್ನು ಸಂಹಾರ ಮಾಡ್ತಾನೆ. ಸಂಕರ್ಷಣ ರೂಪಿ ಭಗವಂತ ರುದ್ರದೇವರಲ್ಲಿ ಇದ್ದು ಲೋಕವನ್ನು ಸಂಹಾರಗೊಳಿಸ್ತಾನೆ. ಹೌದಾ? ಇದನ್ನು ಜಗನ್ನಾಥದಾಸರು ಕೂಡ ಹೇಳ್ತಾರೆ. ಜಗವನ್ನೆಲ್ಲವ ನಿರ್ಮಿಸುವ ತಾಂ ನಾಲ್ಮಗನೊಳಗೆ ತಾನಿದ್ದು ವ್ಯೋಮಕೇಶನೊಳಿದ್ದು ಸಂಹರಿಪ ಲೋಕಗಳ. ಹೌದಾ? ರುದ್ರದೇವರೊಳಗಿದ್ದು ಸಂಕರ್ಷಣ ರೂಪಿ ಪರಮಾತ್ಮ ಜಗತ್ತನ್ನು ಸಂಹಾರ ಮಾಡುವವನಾಗ್ತಾ ಇದ್ದಾನೆ. ಅದನ ಮಾಡ್ತಾನೆ. ಅದನಾತ್ ಎಲ್ಲವನ್ನು ಸಂಹಾರಗೊಳಿಸುವುದರಿಂದ ರುದ್ರದೇವರಿಗೆ ಅದಿ ಎಂದು ಹೆಸರು. ಅದನಾತ್ ಅದಿಹಿ.